ಹಲ್ಲೆ ಮಾಡಿ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇವಾಗ ನಾವು ನಮ್ಮ ಒಂದು ಕರ್ನಾಟಕದ ಮೂಲಕ ಏನು ಹೇಳೋದಂದರೆ ಅಲ್ಲಿನ ಅಡಿಷನಲ್ ಎಸ್ ಪಿ ಆದಂಥ ಸುಜಾತ ಮೇಡಮ್ ಅವರಿಗೆ ಮನವಿ ಮಾಡ್ತಾ ಇದ್ದೀವಿ. ಎಸ್ ಪಿ ಅವರು ಅವ್ರಿಗೆ ಮನವಿ ಮಾಡ್ತಾ ಇದ್ದೀವಿ. ಅಲ್ಲಿ ಅವನೇನು ಅಲ್ಲಿ ಒಂದು ದೌರ್ಜನ್ಯ ಮಾಡ್ತಾ ಅವ್ರ ಬಗ್ಗೆ ಕ್ರಮ ತಗೊಂಡು ಅವ್ರಿಗೆ ಒಂದು ಕೇಸ್ ಮಾಡಿ ಅವ್ರಿಗೆ ಜೈಲಿಗೆ ಕಳಿಸ್ಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಕನ್ನಡ ಜಾಗೃತಿ ಇದನ್ನ ಉಗ್ರವಾದ ಹೋರಾಟನ ಹಮ್ಮಿಕೊಂಡು ನಾವು ಈ ಒಂದು ಚಳುವಳಿ ಮಾಡ್ತೀವಿ. ಇದೊಂದು ಎಚ್ಚರಿಕೆ ಅಂತ ನಾನು ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ತಮಿಳುನಾಡು ಮತ್ತು ಕರ್ನಾಟಕ ಗಡಿ ಭಾಗವಾದ ಅತ್ತಿಬೆಲೆಯಲ್ಲಿ ಗಡಿ ಗೋಪುರದ ಬಳಿ ಒಂದು ಸಾಂಕೇತಿಕವಾದಂಥ ಹೋರಾಟವನ್ನು ಹಮ್ಮಿಕೊಂಡಿದೆ. ಕಾರಣ ಇಷ್ಟೇ, ಕಳೆದ 3 ವರ್ಷಗಳಿಂದ ಏನು ಕರ್ನಾಟಕದಿಂದ ಶಬರಿಮಲೆಗೆ ಹೋಗ್ತಕ್ಕಂಥ ಅಯ್ಯಪ್ಪ ಭಕ್ತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಯನ್ನು ಮಾಡಿ ಕನ್ನಡ ಬಾವುಟವನ್ನು ಕಿತ್ತಾಕ್ತಾ ಇರ್ತಕ್ಕಂಥ ಆ ಈರೋಡ್ ಡಿಸ್ಟಿಕಲ್ಲಿರ್ತಕ್ಕಂಥ ಶಬರಿಮಲೆ ಮಾರ್ಗ ಮಧ್ಯದಲ್ಲಿ ಬರ್ತಕ್ಕಂಥ ಈರೋಡ್ ಡಿಸ್ಟಿಕಲ್ಲಿ ಇರ್ತಕ್ಕಂಥ ಸಿಲಂಬರಸನ್ ಅಂತೇಳಿ ಒಬ್ಬ ಲೋಕಲ್ ರೌಡಿ, ಅವನು ಕನ್ನಡ ವಿರೋಧಿತನವನ್ನು ಪ್ರತಿಪಾದಿಸ್ತಾ ಇದ್ದಾನೆ. ಇವತ್ತು ಕನ್ನಡ ಬಾವುಟವನ್ನು ಕಿತ್ತಾಕಿ ಅವ್ರಿಗೆ ಧಮಕಿ ಆಗ್ತದಾನೆ. ತಾಕತ್ತಿದ್ರೆ ಬನ್ನಿ, ದಮ್ಮಿದ್ರೆ ಬನ್ನಿ, ಆಗಿದ್ರೆ ಬನ್ನಿ, ಹೀಗಿದ್ರೆ ಬನ್ನಿ ಅಂತೇಳಿ ಕನ್ನಡಿಗರ ಮೇಲೆ ಒಂದು ಗೂಂಡಾ ವರ್ತನೆಯನ್ನು ಮಾಡ್ತಿದ್ದಾನೆ. ಮೊನ್ನೆ 3 ದಿನದಲ್ಲಿ ನಮ್ಮ ಕನ್ನಡದ ಏನು ಪ್ರವಾಸಿಗರೇನಿದ್ದಾರೆ ಶಬರಿಮಲೆಗೆ ಹೋಗ್ತಕ್ಕಂಥ ಮಾಲಾಧಾರಿಗಳನ್ನು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿ ಅವನಿಗೆ ಒಂದು ಬೇರೆ ಕೆಲಸ ಇಲ್ಲ. ಅವನು ಪ್ರತಿ ವರ್ಷ 3 ವರ್ಷದಿಂದ ನಾವು ನೋಡ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಅಲ್ಲಿ ಈರೋಡ್ ಮಾರ್ಗದ ಮಧ್ಯದಲ್ಲಿ ಶಬರಿಮಲೆಗೆ ಹೋಗ್ತಕ್ಕಂಥ ಮಾರ್ಗ ಮಧ್ಯದಲ್ಲಿ ಕೂತಿರ್ತಾನೆ. ಅಲ್ಲಿ ರಚ್ಚೆ ಒಂದು ಏನದು ಊರು ಮುಂದೆ ಇರ್ತಕ್ಕಂಥಲ್ಲ ಏನದು ರಚ್ಚೆಕಟ್ಟೆ, ಆ ರಚ್ಚೆಕಟ್ಟೆ ಸೋಂಬೇರಿ ಕಟ್ಟೆ ಮೇಲೆ ಕೂತ್ಕೊಂಡಿರ್ತಾನೆ. ಯಾರು ಕರ್ನಾಟಕದಿಂದ ಬರ್ತಾರೋ ಈ ಕನ್ನಡ ಬಾವುಟ ಹಾಕ್ಕೊಂಡು ಆ ಬಾವುಟನ ಕೀಳ್ತಕ್ಕಂಥ ಕೆಲಸ, ಅವ್ರಿಗೇನು ಕೀಳೋ ಕೆಲಸ ಇಲ್ಲ, ಅದಕ್ಕೆ ಬಾವುಟ ಕೀಳೋ ಕೆಲಸನ ಇಟ್ಕೊಂಡಿದ್ದಾನೆ. ಹಾಗಾಗಿ ಇಲ್ಲಿ ನಾನು ಈ ಮಾಧ್ಯಮದ ಮುಖಾಂತರ ನಾನು ಮನವಿಯನ್ನು ಮಾಡೋದೇನೆಂದರೆ, ಈರೋಡ್ ಡಿಸ್ಟಿಕ್ನ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಎಸ್ ಪಿ ಅವರು ಏನಿದ್ದಾರೆ, ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಗಳಂತ ಸುಜಾತ ಮೇಡಮ್ ಅವರಲ್ಲಿ ನಾನು ಮನವಿಯನ್ನು ಮಾಡ್ತೇನೆ. ಈ ಕೂಡಲೇ ಆ ಸಿಲಂಬರ್ಸನ್ ಅಂತೇಳಿ ಗೂಂಡಾವನ್ನು ನೀವು ಬಂಧಿಸಿ ಅವನನ್ನು ಜೈಲ್ಗಟ್ಟಬೇಕು ಅಥವಾ ಗಡಿ ಪಾರು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ 2 ರಾಜ್ಯಗಳ ಮಧ್ಯೆ ಅಶಾಂತಿ ಉಂಟು ಮಾಡ್ತಕ್ಕಂಥದ್ದು ಮತ್ತು ಅಶಾಂತಿಯನ್ನು ಉಂಟು ಮಾಡಿ ಸಂಘರ್ಷಕ್ಕೆ ಒಳಮಾಡ್ತಕ್ಕಂಥ ಆ ಸಿಲಂಬರ್ಸನನ್ನು ಬಂಧಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕನ್ನಡ ಜಾಗೃತಿ ವೇದಿಕೆ ಉಗ್ರವಾದಂಥ ಹೋರಾಟವನ್ನು ಮಾಡ್ತದೆ. ಇಲ್ಲ ಅಂತಾರೆ ನಾವು ಕೂಡ ನಿಂತ್ಕೊಳ್ತೀವಿ, ನಾವು ಕೂಡ ಗಡಿ ಭಾಗದಲ್ಲಿ ನಿಂತ್ಕೊಳ್ತೀವಿ. ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಬರ್ತಕ್ಕಂಥ ಯಾವುದೇ ವಾಹನದ ಮೇಲೆ ಅದು DMK ಬಾವುಟ ಇರ್ಬೋದು, ADMK ಬಾವುಟ ಇರ್ಬೋದು, ಅದು ಇನ್ಯಾವುದೇ ಬಾವುಟದ ಗಾಡಿ ವಾಹನ ಬಂದರೆ ನಾವು ಕಿತ್ತಾಕಂಥ ಕೆಲಸ ಮಾಡ್ತೀವಿ.